ಕ್ಯಾಮ್ರಾ ರೋಲಿಂಗ್ ಆ್ಯಕ್ಷನ್. ಹಾಯ್, ನನ್ನ ಹೆಸರು ಯಶಸ್ವಿನಿ. ನಾನು 20 ಇಯರ್ಸು. ನಾನೀಗ BCA ಫೈನಲ್ ಇಯರ್ ಸ್ಟಡಿ ಮಾಡ್ತಾ ಇದ್ದೀನಿ. ನನಗೆ ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಗೊತ್ತು. ಹಾಗೆ ನಾನು ಮಾಡಲಿಂಗ್ ಆ್ಯಂಡ್ ಡ್ಯಾನ್ಸಿಂಗ್, ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದ್ದೀನಿ. ಇದು ನನ್ನ ಫ್ರೆಂಡ್ ಪ್ರೊಫೈಲ್, ಇದು ನನ್ನ ರೈಟ್ ಪ್ರೊಫೈಲ್, ಇದು ನನ್ನ ಲೆಫ್ಟ್ ಪ್ರೊಫೈಲ್. ಕ್ಯಾಮ್ರಾ ರೋಲಿಂಗ್ ಆ್ಯಂಡ್ ಆ್ಯಕ್ಷನ್. ಏನು ಸರ್, ಡ್ರಾಪ್ ಮಾಡಿ ಹೋಗ್ತೀನಿ ಅಂದ್ರಿ, ಇಲ್ಲೇ ಇಟ್ಕೊಂಡ್ಬಿಟ್ರಿ? ಹಾಂ, ಲೋ, ಇದು ಒಂದು ವಿಷಯನೇ ನಿಮ್ಮ ಕೈಯಲ್ಲಿ ಮರೆಯೋಕ್ಕಾಗ್ತಿಲ್ಲ ಅಂತಂದ್ರೆ ನನ್ನ ಹೆಂಗೋ ಮರಿತೀಯ? ಹಾಂ ರಾಜು, ಒಂದ್ಸತಿ ನೋಡು, ಇಲ್ಲಿ ಯಾರಿಲ್ಲ ಅಂದ್ರೂ ಪರವಾಗಿಲ್ಲ, ನೀನೇ ಅಂತ ಹೇಳ್ತೀನಿ. ಕೊನೆ ಪಕ್ಷ ಅಪ್ಪ ಅಮ್ಮ ಒಪ್ಪಿಲ್ಲ ಅಂದ್ರೂ ಪರವಾಗಿಲ್ಲ, ನಾನಿನ್ನ ಬಿಡಲ್ಲ ಆಗ್ತಿದ್ದಲ್ಲೋ. ಚಿನ್ನು, ಒಂದ್ಸತಿ ನನ್ನ ನೋಡ. ನಾನು ನಿನಗೆ ಬೇಡವೇನೋ? ಬೇಡವೇನೋ ನಾನು ನಿನಗೆ? ಚಿನ್ನು, ಎಲ್ಲಾಯ್ತು? ನಾನು ಓದಿರೋ ಪೇಪರ್ ಕೆತ್ತಿ ಕೇಳಬಿಡ್ತಾರೆ. ಕ್ಲಾಸರೆಲ್ಲ ನನ್ನ ಟಾಪರ್ ಅಂದ್ಕೊಂಡು ಅಡಿಷನಲ್ ಸಮಾಜ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕಾಫಿ ತಿಂಡಿ. ಮತ್ತೆ ಎಕ್ಸಾಮ್ ಮಾಡಿ. ಗಣಿತನ ನಾನು ಸ್ವಲ್ಪ ಓದ್ಕೊಂಡ್ಬಿಟ್ಟಿದ್ದೀನಪ್ಪ. ದೇವ್ರೇ, ಮಕ್ಕಳ ಟಾಪರ್ ಬಿಟ್ಟೋಡೆ, ಕೇಳಂಗಿಲ್ಲ ಬಿಡಂಗಿಲ್ಲ. ಯಶು, ಒಳ್ಳೆ ಕೇಳು. ಸ್ವಲ್ಪ ಆಸ್ತಿ ಕೇಳ್ರಲ್ಲ, ಬೆಳೆಸ್ಕೊಳ್ಳಲ್ಲ. ಇಲ್ಲೊಬ್ರು ಹೋಗ್ತದೆ ರೊಕ್ಕ ನನಗೆ ಗಂಟು ಹೋಗುತ್ತೆ. ನನ್ನ ಮಚ್ಚನೆ ಕೇಳಿ. ತಿರ್ಗದ ನಿಮ್ಮ ಮಕ್ಕಳು ಗಂಟು ಹೋಗ್ತಾ ತಿರ್ಗ ಹೋದ್ರೆ ಮುಂದೆ ನೀವು ದೋಪಕ ಹೋಗ್ಕೊಬಿಡೋದು. ಏನು ಒಂದು ಕಾಲೇ ತಂದು ಬುದ್ಧಿ ಕಾಲ ಬದಲು ಬಂದಿದ್ಯಾ? ಸರಿ ಮಾಡಿ. ಹಿಂಗಾದ್ರೆ ನಾನು ಹೆಂಗಪ್ಪ ಈಗ ಎಕ್ಸಾಮ್ ಪಾಸ್ ಆಗೋದು? ಸಮಾಜ ಆಗಿದೆ. ನಾಲ್ಕೈದು ಸಾಂಗ್ ಸೇರಿ ನೋಡ್ತಿದ್ರೆ ನಾನು ಪಾಸ್ ಆಗಿ ಕಾಣಿಸ್ತಿದ್ದಲ್ಲ. ಅಯ್ಯೋ, ಏನಪ್ಪ ಮಾಡ್ಲಿ? ₹100 ಇಟ್ಟು ಪಾಸ್ ಮಾಡ್ರಿ ಅಂತ ಇನ್ವಿಜಿಲೇಟರ್ ಕೇಳ್ಕೊಂಡ್ಬಿಟ್ಟು ಅದಾದ ಕಟ್ಟು ಬಿರಿಯಾನಿ ತಿನ್ನಕ್ಕೆ ₹5 ಪಡ್ಕೊಂಡಿದ್ದೆ. ನನ್ನ ಪರೀಕ್ಷೆ ಕ್ಯಾ ಅಲ್ಲ ಆಗ್ತಿದ್ಯಲ್ಲಪ್ಪ. ಇನ್ವಿಜಿಲೇಟರ್ ಆದ ನೀವು, ನಾನು ಸಮಾಜ ಓದ್ಕೊಂಡ್ಬಂದಿದ್ದೆ. ಗಣಿತ ಅಂತ ತಿಳಿದೆ ಸಮಾಜ ಓದ್ಕೊಂಡ್ಬಂದಿರೋದಕ್ಕೆ ನನ್ನ ಕ್ಷಮಿಸ್ಬಿಡಿ. ನೀವು ತಪ್ಪು ಮಾಡಿದೆ, ನನ್ನ ಪಾಸ್ ಮಾಡಿದ್ರು. ಥ್ಯಾಂಕ್ ಯು. ₹100 ಕೂಡ ಇಟ್ಟಿದ್ದೀನಿ, ತಗೊಳ್ಳಿ, ಬಿರಿಯಾನಿ ತಿಂದು. Okay, student, 10 more minutes. Tie your additionals. ಇರೋದು 10 ಪೇಜ್ ಅಡಿಷನಲ್.
ಸಾಕು